ಪುತ್ತೂರಿನ ಅಮರ್ ಜವಾನ್ ಜ್ಯೋತಿ ಬಳಿ ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯೊಂದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅಭಿನಂದಿಸಿದ ಪ್ರಸಂಗವೊಂದು ನಡೆದಿದೆ. ಇದೇನು ಅಪ್ಪಿತಪ್ಪಿ ನಡೆದದಲ್ಲ, ಬದಲಾಗಿ ಶಾಸಕ ಅಶೋಕ್ ಕುಮಾರ್ ರೈ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನಗೊಂಡು ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕೂರ್ನಾಡ್ಕ ಎಂಬುವರು ಮಾತನಾಡಿದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಹಾಗಾಗಿ ಇಂದು ಪುತ್ತೂರು ಬಿಜೆಪಿ ಬಡವರಿಗೆ ಸಿಗಬೇಕಾದ ಕೆಲ ಯೋಜನೆಯ ಸಹಾಯಧನದ ವಿಳಂಬ ನೀತಿಯನ್ನ ವಿರೋಧಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟಿಸುತ್ತಿದ್ರು. ಈ ಸಂದರ್ಭ ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರು ಹಕೀಂ ಕೂರ್ನಾಡ್ಕ ಅವರ ಆಡಿಯೋ ಸಾರಾಂಶವನ್ನ ಪ್ರಸ್ತಾಪಿಸುತ್ತಾ ಅಶೋಕ್ ರೈ ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಅವರು ಪುತ್ತೂರಿನ ಅಭಿವೃದ್ಧಿಗೆ ಏನೇನು ಮಾಡಿದ್ದಾರೆ ಎಂಬುದನ್ನ ಓರ್ವ ನೈಜ ಕಾಂಗ್ರೆಸ್ ಕಾರ್ಯಕರ್ತನೆ ಅಸಮಾಧಾನಗೊಂಡು ಹೇಳಿರುವುದು ಎಲ್ಲರಿಗೂ ತಿಳಿದಿದೆ. ಅಶೋಕ್ ರೈ ಅವರು ಅನುದಾನ ಬಂದಿದೆ ಅಂತ ಹೇಳ್ತಾರೆ, ಪುತ್ತೂರು ಅಭಿವೃದ್ಧಿಯ ಪಥದಲ್ಲಿದೆ ಅಂತಾರೆ. ಆದ್ರೆ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಇದ್ದ ಅವಧಿಯಲ್ಲಿ ಆದಷ್ಟು ಅಭಿವೃದ್ಧಿ ಕಂಡಿಲ್ಲ. ಬಿಜೆಪಿಯ ಸಂಜೀವ ಮಠಂದೂರು ಅವರು ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ. ಆದರೆ ಅಶೋಕ್ ರೈ ಅವರನ್ನ ಗೆಲ್ಲಿಸಿದ್ದಕ್ಕೆ ನಮಗೆ ಬೇಜಾರಾಗ್ತಿದೆ. ನಮ್ಮ ತಲೆ ನಾವೇ ಹೊಡೆಯುವಂತಾಗಿದೆ. ಪಾರ್ಟ್ ಟೈಮ್ ರಾಜಕಾರಣಿ ಆದ್ರೆ ಇದೇ ಅವಸ್ಥೆ. ಪಕ್ಷದ ಕಾರ್ಯಕರ್ತರು ಅವರ ಜೊತೆಗಿಲ್ಲ, ಯಾರನ್ನೂ ಜೊತೆಗಿಟ್ಟುಕೊಂಡು ತಿರುಗಾಡುತ್ತಿದ್ದಾರೆ ಎಂಬಿತ್ಯಾದಿ ಸತ್ಯಾಂಶವನ್ನ ಓರ್ವ ನೈಜ ಕಾಂಗ್ರೆಸ್ ಕಾರ್ಯಕರ್ತ ಅಸಮಾಧಾನ ಹೊರಹಾಕಿದ್ದಾನೆ. ಹೀಗಿರುವಾಗ ಸ್ವತಃ ಕಾಂಗ್ರೆಸ್ಸಿಗರೇ ಗೊತ್ತಾಗಿದೆ ಪುತ್ತೂರು ಅಭಿವೃದ್ಧಿ ಆಗ್ತಿಲ್ಲ, ಅನುದಾನ ಬರ್ತಾ ಇಲ್ಲ ಎಂಬುದು. ಹಾಗಾಗಿ ಹಕೀಂ ಕೂರ್ನಾಡ್ಕ ಅವರನ್ನ ಬಿಜೆಪಿ ಅಭಿನಂದಿಸುತ್ತದೆ ಎಂದರು. ಇನ್ನು ಪುತ್ತೂರಿನ ಶಾಸಕರು ಹಾಗೂ ಅಭಿವೃದ್ಧಿಯ ಅಸಮಾಧಾನ ಹೊರಹಾಕಿದ ಹಕೀಂ ಕೂರ್ನಾಡ್ಕ ಅವರಿಗೆ ಧನ್ಯವಾದ ಎಂದು ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಹೇಳಿರುವುದು ವಿಶೇಷವಾಗಿತ್ತು. ಮಾಡಿದರೆ ಪುತ್ತೂರಲ್ಲಿ ಜನ್ಮಕಾಲಕ್ಕೇನು ಕಾಂಗ್ರೆಸ್ ಗೆಲ್ಲಲ್ಲ. ಈ ತರ ಕೆಲಸ ಮಾಡ್ಕೊಂಡು ಹೋದ್ರೆ ಆ ಕಾಂಗ್ರೆಸ್ ಕಾರ್ಯಕರ್ತರ ಭಾವನೆಗೆ ಸ್ಪಂದಿಸ್ತಾ ಇಲ್ಲ, ಜನರ ಸಾಮಾನ್ಯರ ಭಾವನೆಗೆ ಸ್ಪಂದಿಸ್ತಾ ಇಲ್ಲ, ಬರೇ ಸ್ಟೇಟ್ಮೆಂಟ್ ಕೊಡ್ತಾ ಹೋಗುದು. ಇದು ಜನರು ಓಟ್ ಹಾಕಿದಾರಲ್ಲ, ಆ ನಗರದ ರಸ್ತೆಯನ್ನು ಮೊನ್ನೆ ಸೋಮವಾರ ಅಂತ, ಯಾವ ಸೋಮವಾರ, 2 ಸೋಮವಾರ ಆಯ್ತು, ಯಾವ ಕೆಂಪು ಸೋಮವಾರ ಬರ್ಲಿಕ್ಕ, ಯಾವಾಗ ಕೆಂಪು ಸೋಮವಾರ ಬರುದು ನಮ್ಗೆ ಗೊತ್ತಾಗುದಿಲ್ಲ. ಮನಸ್ಸು ಮಾಡಿದ್ರೆ ಒಬ್ರಿಗೆ ಒಂದು ಇದು ಬೇಕು, ಅವನಿಗೆ ಒಂದು ಹಠ ಬೇಕು. ಈ ಕೆಲಸ ಯಾರು ಹೇಳುವ ಮುಂಚೆ ನಾನು ಮಾಡಿ ತೋರಿಸ್ತೇನೆ ಅಂತೇಳಿ. ಇದು ಪಾರ್ಟ್ ಟೈಮ್ ರಾಜಕಾರಣಿ ಆದರೆ ಇದೇ ಪರಿಸ್ಥಿತಿ. ಇಲ್ಲಿನ ಜನಪ್ರತಿನಿಧಿ ಆದರೆ ಎಂತ ಅವಸ್ಥೆ. ನಮ್ಮ ಪಕ್ಷದ ಕಾರ್ಯಕರ್ತರು ಇಲ್ಲ, ಒಟ್ಟಿಗೆ ಇಲ್ಲ. ಯಾರನ್ನೋ ಒಟ್ಟಿಗೆ ಇಟ್ಟುಕೊಂಡು ತಿರುಗಾಡ್ತಾ ಇದ್ದಾರೆ. ಇವರು ಯಾವುದಕ್ಕೆ ಬೇಕಾದರೆ ಡಿಮಾಂಡ್ ಇಡ್ಲಿ, ನಮ್ದೇನು ತಕರಾರಿಲ್ಲ. ಇಲ್ಲಿ ರಸ್ತೆ ಮಾಡಿಸಿ, ಆ ರಸ್ತೆ ಇಡೀ ಪುತ್ತೂರು ಟೌನಿಗೆ ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ, ನಗರದ ಒಳಗೆ ಕಾಲಿಡುವ ಪರಿಸ್ಥಿತಿ ಇಲ್ಲ. ಹೇಳಿದ್ರೆ ರಿಕ್ಷಾದವರು ಹೇಗೆ ಬರುವುದಿಲ್ಲ, ಫೋನ್ ಮಾಡಿದ್ರೆ. ಆ ಪ್ಯಾಚ್ ವರ್ಕ್ ಆದರೂ ಮಾಡಿಸ್ಲಿ. ಮತ್ತೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಕಾದ ಸವಲತ್ತಿಲ್ಲ, ಅಲ್ಲಿ ಡಾಕ್ಟರ್ಗಳ ಕೊರತೆ ಇದೆ ಅಂತೇಳಿ STP ಅವರು ಮೊನ್ನೆ ಮನವಿ ಕೊಟ್ಟಿದ್ರು. ಅದೇನಂತೇಳಿ ಪರಿಶೀಲನೆ ಮಾಡಿ ಅದೆಲ್ಲ 5 ನಿಮಿಷ 10 ನಿಮಿಷದ, ಒಬ್ಬ ಶಾಸಕನಿಗೆ 10-5 ನಿಮಿಷದ ಕೆಲಸ ಇರುವುದು ಆದೇಶ ಮಾಡಿಸ್ಲಿಕ್ಕೆ, ಸಚಿವರ ಗಮನಕ್ಕೆ ತರಲಿಕ್ಕೆ, ಮುಖ್ಯಮಂತ್ರಿ ಗಮನಕ್ಕೆ ತರಲಿಕ್ಕೆ. ನನ್ನ ಕ್ಷೇತ್ರದ ನಗರದ ಒಳಗೆ ಅಲ್ಲಿಗೆಲ್ಲ ರಸ್ತೆ ಬಿಟ್ಟು ಬಿಡಿ, ನಗರದ ಒಳಗೆ ಬರ್ಲಿಕ್ಕೆ ಒಂದು ಮುಖ್ಯಮಂತ್ರಿಯನ್ನ PW ಮಿನಿಸ್ಟರ್ ಹತ್ರ ಆದೇಶ ಮಾಡಿಸ್ಲಿಕ್ಕೆ 5 ನಿಮಿಷದ. ನಾನು ಒಂದು ವೇಳೆ ಶಾಸಕರಾಗಿದ್ರೆ ಯಾವತ್ತು ಮಾಡಿಸ್ತಿದ್ದೆ, ಯಾರಾದ್ರೂ ಮಾಡಿಸ್ತಿದ್ರು. ಅದನ್ನು ಮಾಡಿಸಿದ್ದು ಬಿಟ್ಟು ಬರೇ ಮೆಡಿಕಲ್ ಕಾಲೇಜಿ, ಬರೇ SP ಕಚೇರಿ, ಇದು ಎಲ್ಲ 25 ಕೋಟಿ ರೂಪಾಯಿ ಇದೆಲ್ಲ ಒಂದು ಗಿಮ್ಮಿಕ್. ಈ ಗಿಮ್ಮಿಕ್ ಬಿಟ್ಟು ಜನರ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡಬೇಕು ಯಾರಾಗಲಿ, ನಮ್ಮ ಪಕ್ಷದ ಶಾಸಕರಾಗಲಿ. ಹಿಂದೆ ಸಂಜೀವ ಮಠನವರು ಮಾಡಿದ ಕೆಲಸವನ್ನು ನೋಡಿ ಅದನ್ನು ಮಾಡಿದ್ರೆ ಚೆನ್ನಾಗಿತ್ತು. ಅವರು ಒಂದೊಂದು ಸೇವೆ ಅವರು ಮಾಡಿದ ಒಬ್ಬರಿಗೆ ತೊಂದರೆ ಮಾಡಲಿಲ್ಲ. ಅವರು ಸಂಜೀವ ಮಠನವರು ಶಾಸಕರು BJP ಆಗಿರ್ಲಿ, ನಾವು ಯಾರು ಮಾಡಿದನ್ನು ಒಳ್ಳೆದನ್ನ ಹೇಳ್ಬೇಕಲ್ಲ. ಇದು ಬರೇ ಸ್ಟೇಟ್ಮೆಂಟ್ ಕೊಡೋದನ್ನು ನಿಲ್ಲಿಸಿ ಅಲ್ಲ, ಜನಸಾಮಾನ್ಯರಿಗೆ ಏನು ಇದೆ, ಸರ್ಕಾರದ ಸವಲತ್ತಲ್ಲಿ ಏನು ಸಿಗ್ತದೆ ಅದನ್ನು ಮಾಡಿಸೋದು ಬಿಟ್ಟು ಈ ಸ್ಟೇಟ್ಮೆಂಟ್ ಮಾಧ್ಯಮದ ಹತ್ರ ತುಂಬಾ ಚರ್ಚೆ ಮಾಡೋದು ಬಿಟ್ಟು ಕೆಲಸ ಮಾಡಿ ಜನರು ಮಾತನಾಡಬೇಕು. ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಅದನ್ನು ಬಿಟ್ಟು ಏನು ಇದು ನಾಚಿಕೆ ಆಗ್ತದೆ. ನಮ್ಗೇನೆ ಬೇಸರ ಆಗ್ತದೆ, ಇವರನ್ನು ನಾವು ಗೆಲ್ಲಿಸಿದೇವಲ್ಲ ಅಂತೇಳಿ ನಮ್ಮ ತಲೆಗೆ ನಾವೇ ಹೊಡೆಯುವ ಪರಿಸ್ಥಿತಿ